ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ ತಾಲೂಕಿನ ಹರ್ಗಾಪುರ ಗಡದ ಶ್ರೀ ಬಸವೇಶ್ವರ ಜಾತ್ರೆ ಮತ್ತು ಮರಗುಬಾಯಿ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ವಿಜೃಂಭಣೆಯಿಂದ ನೆಡ್ತಾ ಇದೆ. ಈ ಒಂದು ಪ್ರಯುಕ್ತವಾಗಿ ಯುವ ಧುರೀಣ ಹಾಗೂ ನಿಮ್ಮ ನೆಚ್ಚಿನ ನಾಯಕದಂಥ ಪವನ್ ರಮೇಶ್ ಕತ್ತಿ, ದಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ನಿರ್ದೇಶಕ ಹಾಗೂ ಮುಖಂಡರಾದ ವಿನಯಗೌಡ ಪಾಟೀಲ್ ಇವರು ಹರ್ಗಾಪುರ ಗಡಕ್ಕೆ ಆಗಮಿಸಿ ಶ್ರೀ ಬಸವೇಶ್ವರ ಹಾಗೂ ಮರಗುಬಾಯಿ ದರ್ಶನ ಪಡೆದರು. ಈ ಜಾತ್ರೆ ನಿಮಿತ್ತವಾಗಿ ಇವರು ಆಗಮಿಸಿದಂಥ ಈ ಮುಖಂಡರಿಂದ ಗ್ರಾಮದಲ್ಲಿ ಸಂತೋಷ ವ್ಯಕ್ತವಾಗಿರುತ್ತದೆ. ಇದೇ ಸಂದರ್ಭದಲ್ಲಿ ಇಬ್ಬರಿಗೂ ಸತ್ಕರಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಉಪಸ್ಥಿತಿ ಸುನಿಲ್ ಪರ್ವತರಾವ್, ನಂದು ಮುಡ್ಸಿ, ಬಂಟು ಬೋರೆ, ಚೇತನ್ ಬಶೆಟ್ಟಿ, ಸುಭಾಷ್ ಕಾಸಾರ್ಕರ್, ಚಿದಾನಂದ್ ಕರ್ದನವರ್, ಅಶೋಕ್ ಮಸ್ತಿ, ಮನೋಹರ್ ಚಿಂಚೇವಾಡಿ, ನಜೀರ್ ಮಸ್ತೋಳಿ, ವಿಮಲ್ ಶೇಟ್ಜಿ ಜಯಸಿಂಗ್ಪುರ್, ಮಲ್ಲಪ್ಪ ಒಟ್ಟಾರೆ, ಆನಂದ್ ಶೆಂಡೆ, ರವಿ ಶೇಲಾರ್, ಸುಧಾಕರ್ ಮಾನೆ, ಪ್ರಕಾಶ್ ಹಾಲಟ್ಟಿ, ಬಾಬು ಹಾಲಟ್ಟಿ, ಮಲಗೌಡ ಪಾಟೀಲ್, ರಾವಸಾಹೇಬ್ ಪಾಟೀಲ್, ಸಿದ್ದು ಹಾಲಟ್ಟಿ, ಮಾರುತಿ ಖಾನೂರೆ, ಸುಭಾಷ್ ಲಬ್ಬಿ, ಶಿವಮೂರ್ತಿ ಖಂದಾಳೆ, ಪ್ರಶಾಂತ್ ಮಾನೆ, ಅದೇ ರೀತಿ ರಘು ಭೋಸಲೆ, ಮುಕುಂದ್ ಪವಾರ್, ರಾಜು ನವನಿ, ಸಚಿನ್ ಡಾವ್ರೆ, ವಿಜಯ್ ಶೇಲಾರ್, ಸಂಜಯ್ ಥೋರ್ಬೋಲೆ, ಶಂಕರ್ ಥೋರ್ಬೋಲೆ ಹಾಗೂ ಗ್ರಾಮಸ್ಥರು, ಅನೇಕ ಭಕ್ತಾದಿಗಳು, ಮುಖಂಡರು, ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಎಲ್ಲರಿಗೆ ಸ್ನೇಹ ಭೋಜನವನ್ನು ಆಯೋಜನೆ ಮಾಡಲಾಗಿತ್ತು. ತೇಜ್ ಪ್ರಭು ನ್ಯೂಸ್, ಹರ್ಗಾಪುರ್ ಗಡ್. ಒಂದು ಮಿನಿಟ್ರೆ ಫೋನ್ ಇದೆ, ಫೋಟೋ ಇಲ್ಲೇ ಈ ಜಾತ್ರೆ ನಿಮಿತ್ತವಾಗಿ ಅದ್ದೂರಿಯಾಗಿ 2 ದಿನದಿಂದ ಇಲ್ಲಿ ಊರಲ್ಲಿ ಹರ್ಗಾಪುರದಲ್ಲಿ ಹರ್ಗಾಪುರ ಗಡದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ನಿಮಿತ್ತವಾಗಿ ಎಲ್ಲ ಆಮಂತ್ರಣ ಮಾಡ್ಯಾರ. ಅದಕ್ಕೆ ಊರ ಗ್ರಾಮಸ್ಥರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದೇ ರೀತಿ ಶಾಂತಿಯುತವಾಗಿ ಜಾತ್ರೆ ನಡೆಯಲಿ ಅಂತ ಹಾರೈಸ್ತಾನೆ. ರಕ್ಷಣೆನೂ ಚೆನ್ನಾಗಿದೆ, ಇದೇ ರೀತಿ ಬೆಳೆನೂ ಚೆನ್ನಾಗಾಗಿ ಎಲ್ಲ ರೈತರಿಗೂ ಅನುಕೂಲ ಆಗಿದೆ ಅಂತ, ಮತ್ತು ಬೆಳೆನೂ ಚೆನ್ನಾಗಿ ಬರಲಿ ಅಂತ ಬಸವೇಶ್ವರ ಹಾಗೂ ಮರಗುಬಾಯಿ ಜಾತ್ರೆಯನ್ನು ಹರ್ಗಾಪುರ ಹಾಗೂ ಹರ್ಗಾಪುರ ಗಡದಲ್ಲಿ 2 ದಿವಸ ಜಾತ್ರೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನನ್ನ ಹಾಗೂ ಮಾನ್ಯ ವಿನಯನ ಪಾಟೀಲ್ ಅವ್ರನ್ನ ಕರೆದು ಇಲ್ಲಿ ದೇವರನ್ನ ನಾವು ದೇವ್ರಿಗೆ ಹೋಗಿ ಬಂದು ಮತ್ತು ನಮ್ಮನ್ನು ಊಟಕ್ಕೆ ಕರೆದು ಊಟವನ್ನು ಹಾಕಲಿಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇವೆ. ಮತ್ತು ಸದಾ ಯಾವತ್ತೂ ಈ 2 ಗ್ರಾಮದ ಯುವಕರಾಗಿರ್ಬೋದು, ಹಿರಿಯರಾಗಿರ್ಬೋದು, ತಾಯಿಂದಿಯರಾಗಿರ್ಬೋದು, ಮುದ್ದು ಮಕ್ಕಳಾಗಿರ್ಬೋದು, ಎಲ್ಲ ಗ್ರಾಮಸ್ಥರಾಗಿರ್ಬೋದು, ನಾವು ಯಾವತ್ತೂ ಮಾನ್ಯ ಎ ಬಿ ಪಾಟೀಲ್ರವರು, ಮಾನ್ಯ ರಮೇಶನ ಕತ್ತಿಯವರು, ಮಾನ್ಯ ನಿಖಿಲನ ಕತ್ತಿಯವರು, ವಿನಯ್ ಪಾಟೀಲ್ ಅವರವರು, ಪೃಥ್ವಿ ಕತ್ತಿಯವರು ಹಾಗೂ ನಾನು ಯಾವಾಗಲೂ ಸದಾ ನಾವು ನಿಮ್ಮ ಸೇವೆ ಮಾಡಲಿಕ್ಕೆ ನಾವು ಸದಾ ಸಿದ್ಧರಿದ್ದೇವೆ ಅನ್ನೋ ಮಾತನ್ನು ಹೇಳುತ್ತಾ, ಹಾಗೂ ನಾವು ಯಾವಾಗಲೂ ನಮ್ಮ ಬೆನ್ನೆಲುಬಾಗಿ ಮಾನ್ಯ ದೇವತ ಉಮೇಶನ ಕತ್ತಿಯವರು ಯಾವ ರೀತಿ ನಿಮ್ಮ 2 ಗ್ರಾಮದಲ್ಲಿ ಯಾವ ರೀತಿ ಕೆಲಸವನ್ನು ಮಾಡಿದ್ದಾರೆ, ಇದೇ ರೀತಿ ನಾವು ಎಲ್ಲರೂ ಕೂಡಿ ಮುಂದೆ ಕೂಡ ರೀತಿ ಕೆಲಸ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ ನಿಮ್ಮ ಈ ಒಂದು ಗ್ರಾಮಗಳಲ್ಲಿ ಇನ್ನೂ ಹೆಚ್ಚು ಕೆಲಸವನ್ನು ಮಾಡಿಕೊಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳ್ತಾ, ಮತ್ತು ಆ ಭಗವಂತ ತಾಯಿ ಬೆಳೆ ಹಾಗೂ ಎಲ್ಲರನ್ನ ಒಳ್ಳೆಯ ಬುದ್ಧಿ ಆರೋಗ್ಯ ಆಯುಷ್ಯನ ಕೊಟ್ಟು ಇದೇ ರೀತಿ
ನಿಮ್ಮ ಸೇವೆ ಮಾಡಲಿಕ್ಕೆ ನಮ್ಮೆಲ್ಲರಿಗೂ ಶಕ್ತಿಯನ್ನು ನೀಡಲಿ ಅಂತ ಹೇಳಿ ಆರಾಮಲ್ಲ ಇಲ್ಲಿ ಬೈರಿ ನೀವು ಹಾಕ್ರಿ ಅನ್ಲಾಕ್ ಮಾಡ್ರಿ एका ठिकाणी पहिली गुलाब 15 लाख ಅಲ್ಲಿ